ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಗಂಡಾಂತರ ಬಿಗಡಾಯಿಸಿದೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ನಡು ರಸ್ತೆಯಲ್ಲೇ ಗ್ಯಾಸ್ ಇಲ್ಲದೆ ಆಟೋಗಳು ನಿಂತಿವೆ. ನಿಂತ ಆಟೋ ತಳ್ಳಿಕೊಂಡು ಆಟೋ ಚಾಲಕರು ಹೋಗ್ತಾ ಇದ್ದಾರೆ. ಗ್ಯಾಸ್ ಖಾಲಿಯಾಗಿ ನಡು ರಸ್ತೆಯಲ್ಲೇ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಸುಮಾರು 5 ಕಿಲೋಮೀಟರ್ ಆಟೋ ತಳ್ಳುತ್ತಾ ಚಾಲಕ ಬಂದು ಸುಸ್ತಾಗಿದ್ದಾರೆ. ಬೆಂಗಳೂರಲ್ಲಿ ದಿನೇ ದಿನೇ ಗ್ಯಾಸ್ ಗಂಡಾಂತರ ಹೆಚ್ಚಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಆಟೋ ಗ್ಯಾಸ್ ಇಲ್ಲದೆ ಚಾಲಕ ತಮ್ಮ ಆಟೋವನ್ನ ಸುಮಾರು 5 ಕಿಲೋಮೀಟರ್ ತಳ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರಣ ಏನಂತ ಕೇಳಿದ್ರೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತಾರೆ. ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ನಡು ರಸ್ತೆಯಲ್ಲೇ ಗ್ಯಾಸ್ ಇಲ್ಲದೆ ಆಟೋಗಳು ನಿಂತಿವೆ. ಏನು ಆಟೋ LPG ಗ್ಯಾಸ್ ಅಭಾವದಿಂದಾಗಿ ಆಟೋ ಚಾಲಕರು ಪರದಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ರಸ್ತೆ ಮಧ್ಯೆನೇ ಆಟೋಗಳು ನಿಲ್ಲುವಂತ ಒಂದು ಸ್ಥಿತಿಗೆ ಬಂದಿರುವಂತದ್ದು. ನಾವಿವಾಗ ಮೈಸೂರು ರಸ್ತೆಯಲ್ಲಿದ್ದೀವಿ. ಇಲ್ಲಿ ಆಟೋ ಚಾಲಕರೊಬ್ಬರು ರಸ್ತೆ ಮಧ್ಯದಲ್ಲೇ ಏನು ಆಟೋ LPG ಗ್ಯಾಸ್ ಖಾಲಿ ಆಗಿರುವಂತದ್ದು. ಹೀಗಾಗಿ ಅವರು ಆಟೋವನ್ನ ತಳ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಯಾವಾಗ ಆಟೋಗಳು ಎಲ್ಲೆಲ್ಲಿ ನಿಂತ್ಕೊಳ್ತವೆ ಅನ್ನುವಂಥದ್ದು ಕೂಡ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ಹೀಗಾಗಿ ಒಂದ್ ಕಡೆ ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತಿರುವಂತದ್ದು, ಮತ್ತೊಂದ್ ಕಡೆ ಈ ರೀತಿ ರಸ್ತೆ ಮಧ್ಯದಲ್ಲೇ ಆಟೋಗಳು ನಿಲ್ತಾ ಇರುವಂತದ್ದು. ಬನ್ನಿ ಕೇಳೋಣ. ಸರ್, ಎಲ್ಲಿಂದ ಬರ್ತಾ ಇರುತ್ತಾವು? ಅದು ಚೆಕ್ ಪೋಸ್ಟ್ ನಲ್ಲಿ ಬರ್ತಾರೆ. ಯಾವ ಕಡೆ ಗ್ಯಾಸ್ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗಿದೆ. ನಮ್ಮ ಮನೆ ಕಷ್ಟ, ಗ್ಯಾಸ್ ಪ್ರಾಬ್ಲಮ್. ಮನೆ ಗ್ಯಾಸ್ ಇಲ್ಲ. ಹೇಳಕ್ಕೆ ಬುಕ್ ಮಾಡಿ 2 ತಿಂಗಳು ಮುಂಚೆ ಕೊಡ್ತಾರೆ ಗ್ಯಾಸ್. ಎಲ್ಲಿ ಖಾಲಿ ಆಯ್ತು ಇದು ಚೆಕ್ ಪೋಸ್ಟ್ ನಲ್ಲಿ, ಹಿಂಗೇರಿ ಚೆಕ್ ಪೋಸ್ಟ್. ತಳ್ಕೊ ಬರ್ತಾ ಇದ್ದೀರಾ? ಎಷ್ಟು ಕಿಲೋಮೀಟರ್ ತಳ್ಕೊ ಬಂದಿದ್ದೀರಾ ಈಗ? ಇದು 8 ಕಿಲೋಮೀಟರ್. 8 ಕಿಲೋಮೀಟರ್ ಇಂದ ತಳ್ಕೊ ಬರ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ರಿ ನೀವು ಈ ಕಡೆ? ಅಲ್ಲೋ ಗ್ಯಾಸ್ ಅಂಗಡಿಗೆ ಯಾವ ಕಡೆ ಇಲ್ಲ. ಅಲ್ಲಿ ಮುಂದೆ ಗ್ಯಾಸ್ ಅಂಗಡಿ ಇದೆ, ಅಲ್ಲಿ ಇಲ್ಲ ಗ್ಯಾಸ್. ಅದು ಇವಾಗ ಗ್ಯಾಸ್ ಬ್ಯಾಂಕ್ ನಲ್ಲಿ ಗಾಡಿ ಸ್ಟಾಪ್ ಮಾಡ್ತೀರಾ? ಬಸ್ ನಲ್ಲಿ ಹೋಗ್ತೀನಿ. ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಬ್ಯಾಂಕ್ ನಲ್ಲಿ ಗಾಡಿ ಅಲ್ಲಿ ಶಿಫ್ಟ್ ಮಾಡಬೇಕು. ಬಸ್ ನಲ್ಲಿ ಹೋಗ್ತೀನಿ ಮನೆಗೆ. ಅವು ಎಷ್ಟು ದೂರ ತಳ್ಕೊಂಡು ನಾನು ಹೋಗ್ತೀನಿ. ಎಲ್ಲ ಗ್ಯಾಸ್ ಬ್ಯಾಂಕ್ ನಲ್ಲಿ ಸ್ಟಾಪ್ ಮಾಡಬೇಕು, ಬಸ್ ನಲ್ಲಿ ಮನೆಗೆ ಹೋಗ್ತೀನಿ. ಎಲ್ಲ ಕಡೆನೂ ಗ್ಯಾಸ್ ಸಿಗ್ತಾ ಇಲ್ಲ. ಯಾವ ಕಡೆ ಗ್ಯಾಸ್ ಇಲ್ಲ. ರಾತ್ರಿ ಅದು ಮೈಸೂರು ರೋಡ್ ಹೋಗ್ತೀರಾ ನಾನು, ಅಲ್ಲಿ ಗ್ಯಾಸ್ ಇಲ್ಲ, ಅಲ್ಲಿ ಗಲಾಟೆ ಇದೆ. ಯಾವ ಕಡೆ ಗ್ಯಾಸ್ ಇಲ್ಲ. ಈಗ ರಸ್ತೆ ಮಧ್ಯೆ ನಿಂತೋಗಿದೆ. ಅಲ್ಲೇ ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್ ಆಗಿದೆ ಗ್ಯಾಸ್ಗೆ ನಮ್ಗೆ. ಕಳೆದ 8 ಕಿಲೋಮೀಟರ್ ನಿಂದ ಇವರು ಆಟೋವನ್ನ ಟೋಯಿಂಗ್ ಮಾಡ್ಕೊಂಡು ತಳ್ಕೊಂಡು ಬಂದಿರುವಂತದ್ದು. ಹೀಗಾಗಿ ರಸ್ತೆ ಮಧ್ಯೆಲೆ ಆಟೋ ಗ್ಯಾಸ್ ಇಲ್ಲದೆ, ಈಗೇನು ಗ್ಯಾಸ್ ಪ್ರಾಬ್ಲಮ್ ಆಗಿದೆ, ಅದು ಗ್ಯಾಸ್ ಇಲ್ಲದೆ ಆಟೋಗಳು ರಸ್ತೆಯಲ್ಲೇ ನಿಲ್ತಾ ಇರುವಂತದ್ದು ಪರಿಸ್ಥಿತಿ ಈಗ ಆಟೋ ಚಾಲಕರಿಗೆ ಎದುರಾಗಿರುವಂತದ್ದು. ಹೀಗಾಗಿ ನಾವು ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಕೆಂಗೇರಿಯಿಂದ ಇವರು ಆಟೋವನ್ನ ತಳ್ಕೊಂಡೇ ಬಂದಿರುವಂತದ್ದು ಆಟೋ ಚಾಲಕರು. ಹೀಗಾಗಿ ಗ್ಯಾಸ್ ಸಿಗ್ತಾ ಇಲ್ಲ. ಮತ್ತೊಂದ್ ಕಡೆ ಆಟೋ ಬಂಕ್ಗಳಲ್ಲಿ ಹೋದ್ರೆ ಅಲ್ಲಿ ಕೂಡ ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಕಾಯುವಂತ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಾಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.